hello friends, welcome back to my channel friends video. RRB Group D ಪ್ರಶ್ನೆ ಪತ್ರಿಕೆ 2010 ಪ್ರಶ್ನೆ ಪತ್ರಿಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದರ ಮುಂದಿನ ಭಾಗವನ್ನು ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ. ಸೊ 15ನೇ ಕ್ವೆಶ್ಚನ್ ಹೀಗಿದೆ. ಕ್ರಾಂತಿ ರಾಜಧಾನಿ ಎಕ್ಸ್‌ಪ್ರೆಸ್ ರೈಲು ಗಾಡಿಯು ಈ ಎರಡು ನಿಲ್ದಾಣಗಳ ನಡುವೆ ಸಂಚರಿಸುತ್ತದೆ ಅಂತ ಕೇಳಿದರೆ ಯಾವ ಎರಡು ನಿಲ್ದಾಣಗಳು ಅಂತ ನಾವು ನೋಡ್ತಾ ಹೋದ್ರೆ ನವದೆಹಲಿ ಮತ್ತೆ ಮುಂಬೈ ಏನಿದೆಯೋ ಆಪ್ಷನ್ ಸಿ. ಸೊ ಹಂಗೆ ಅರ್ಥ ಮಾಡ್ಕೊಳ್ಳಿ, ನವದೆಹಲಿ ಮತ್ತೆ ಮುಂಬೈನ ನಡುವೆ ಹೋಗ್ತಕ್ಕಂಥ ಒಂದು ರೈಲು ಅಂತ ಹೇಳಿದ್ರೆ ಅಥವಾ ಎಕ್ಸ್‌ಪ್ರೆಸ್ ರೈಲು ಅಂತ ಹೇಳಿದ್ರೆ ಕ್ರಾಂತಿ ರಾಜಧಾನಿ ಎಕ್ಸ್‌ಪ್ರೆಸ್ ರೈಲು. ಇದೊಂದು ಕ್ರಾಂತಿ ರಾಜಧಾನಿ ಎಕ್ಸ್‌ಪ್ರೆಸ್ ರೈಲು ಬಂದು ನವದೆಹಲಿ ಮತ್ತೆ ಮುಂಬೈ ನಡುವೆ ಹೋಗ್ತಕ್ಕಂಥ ಒಂದು ರೈಲಾಗಿರುತ್ತೆ ಅಥವಾ ಎಕ್ಸ್‌ಪ್ರೆಸ್ ಆಗಿರ್ತಕ್ಕಂಥದ್ದು. 16ನೇ ಪ್ರಶ್ನೆ ಹೀಗಿದೆ. ಈ ಕೆಳಗಿನ ಯಾವ ರಾಜ್ಯವು ಗರಿಷ್ಠ ರಸ್ತೆಗಳನ್ನು ಹೊಂದಿದೆ? ಈ ಕೆಳಗಿನ ಯಾವ ರಾಜ್ಯವು ಗರಿಷ್ಠ ರಸ್ತೆಗಳನ್ನು ಹೊಂದಿದೆ? ಮಧ್ಯಪ್ರದೇಶ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಪಂಜಾಬ್ ಅಂತ ಕೊಟ್ಟಿದ್ದಾರೆ. ಅತಿ ಹೆಚ್ಚು ರಸ್ತೆಗಳನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಅಂತ ಹೇಳಿದ್ರೆ ಮಹಾರಾಷ್ಟ್ರ, ಆಪ್ಷನ್ ಬಿ ಮಹಾರಾಷ್ಟ್ರ. ಅಂಡ್ ನೆಕ್ಸ್ಟ್, ಭಾರತೀಯ ನೌಕಾಸೇನೆಯಲ್ಲಿ ಎಷ್ಟು ಕಮಾಂಡ್ಗಳಿವೆ? ಭಾರತೀಯ ನೌಕಾಸೇನೆಯಲ್ಲಿ ಎಷ್ಟು ಕಮಾಂಡ್ಗಳಿವೆ? 2, 3, 4, 5 ಆಪ್ಷನ್ಸ್ಗಳು 2, 3, 4, 5 ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಬಿ 3 ಆಗಿರುತ್ತೆ. ಆಪ್ಷನ್ ಬಿ 3 ಕಮಾಂಡ್ಗಳನ್ನು ಒಳಗೊಂಡಿದೆ. ಓಕೆ. ಅಂಡ್ ನೆಕ್ಸ್ಟ್, ಗಡಿ ಭದ್ರತಾ ಪಡೆ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? ಗಡಿ ಭದ್ರತಾ ಪಡೆ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? 1947, 1950, 1960, 1965ರಲ್ಲಿ. ಯಾವಾಗ ಅಂತ ಹೇಳಿದ್ರೆ 1965ರಲ್ಲಿ ಈ ಒಂದು ಗಡಿ ಭದ್ರತಾ ಪಡೆ ಸ್ಥಾಪನೆ ಆಗ್ತಕ್ಕಂಥದ್ದು. ನೆಕ್ಸ್ಟ್, ಮುಂದಿನ ಪ್ರಶ್ನೆ ಹೀಗಿದೆ ಫ್ರೆಂಡ್ಸ್. ಭಾರತೀಯ ವಾಯುಸೇನೆಯಲ್ಲಿ ಯಾವ ಯುದ್ಧ ವಿಮಾನಗಳನ್ನು ಸೇರ್ಪಡೆಗೊಳಿಸಲಾಗಿದೆ? ಭಾರತೀಯ ವಾಯುಸೇನೆಯಲ್ಲಿ ಯಾವ ಯುದ್ಧ ವಿಮಾನಗಳನ್ನು ಸೇರ್ಪಡೆಗೊಳಿಸಲಾಗಿದೆ? ಮಿಗ್ 21 ವೇರಿಯಂಟ್, ಮಿಗ್ 29S, ಮಿಗ್ 25S, ಮಿಗ್ 27S, ಜಾಗ್ವಾರ್ ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಅಂತ ಹೇಳಿದ್ರೆ ಏನು 1, 2, 3 ಏನಿದೆಯೋ ಮಿಗ್ ಅಂತಕ್ಕಂಥ ಮತ್ತು ಜಾಗ್ವಾರ್ ಅಂತಕ್ಕಂಥ ಏನಿದೆಯೋ ಸೊ ಟೋಟಲ್ ಆಗಿ ಎಲ್ಲನೂ ಸಹ ಈ ಒಂದು ಭಾರತೀಯ ವಾಯುಸೇನೆಯಲ್ಲಿ ಸೇರಿಸ್ತಕ್ಕಂಥ ವಿಮಾನಗಳೇ ಆಗಿರುತ್ತೆ. ಸೊ ಆನ್ಸರ್ ಬಂದು ಆಪ್ಷನ್ ಡಿ ಮೇಲಿನ ಎಲ್ಲವೂ ಆಗಿರುತ್ತೆ. ಮುಂದಿನ ಪ್ರಶ್ನೆ ಹೀಗಿದೆ. ಈ ಕೆಳಗಿನವುಗಳಲ್ಲಿ ಅತ್ಯಂತ ಎತ್ತರವಾದ ವಿಮಾನ ನಿಲ್ದಾಣ ಯಾವುದು? ಈ ಕೆಳಗೆ ಏನು 4 ಆಪ್ಷನ್ ಕೊಟ್ಟಿದ್ರೋ ಅದರಲ್ಲಿ ಅತ್ಯಂತ ಎತ್ತರವಾದ ವಿಮಾನ ನಿಲ್ದಾಣ ಯಾವುದು? ಬಂಟಾರ್, ಪಾಂಟ್ನಗರ್, ಚುಸೂಲ್, ಪರಪಾಣಿ. ಯಾವುದು ಫ್ರೆಂಡ್ಸ್ ಅಂತ ನೋಡ್ತಾ ಹೋದ್ರೆ ಚುಸೂಲ್ ಅಂತ ಏನಿದೆಯೋ ಆಪ್ಷನ್ ಸಿ ಇದು ಬಂದು ಅತ್ಯಂತ ಎತ್ತರವಾದ ವಿಮಾನ ನಿಲ್ದಾಣ. ಯಾವುದರಲ್ಲಿ ಈ ಕೆಳಗೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ ಅಲ್ಲಿ ಚುಸೂಲ್ ಅಂತಕ್ಕಂಥ ಅತ್ಯಂತ ಎತ್ತರವಾದ ವಿಮಾನ ನಿಲ್ದಾಣವಾಗಿರುತ್ತದೆ. ನೆಕ್ಸ್ಟ್, ಈ ಕೆಳಗಿನವರಲ್ಲಿ ಅತ್ಯಂತ ಹೆಚ್ಚು ಕಾಲ ರಾಷ್ಟ್ರಪತಿಯಾಗಿದ್ದವರು ಯಾರು? ಡಾಕ್ಟರ್ ಜಾಕಿರ್ ಹುಸೇನ್, ಡಾಕ್ಟರ್ ಎಸ್ ರಾಧಾಕೃಷ್ಣನ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ ವಿ ಗಿರಿ ಅವರು. ಯಾರು ಅತಿ ಹೆಚ್ಚು ಕಾಲ ರಾಷ್ಟ್ರಪತಿಯಾಗಿದ್ದವರು ಅಂತ ನೋಡ್ತಾ ಹೋದ್ರೆ ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು. ಅಂಡ್ ನೆಕ್ಸ್ಟ್, ಮುಂದಿನ ಪ್ರಶ್ನೆ. ಭಾರತದ ರಾಷ್ಟ್ರೀಯ ಹೂವು ಯಾವುದು? ಭಾರತದ ರಾಷ್ಟ್ರೀಯ ಹೂ ಸೂರ್ಯಕಾಂತಿ, ಗುಲಾಬಿ, ಕಮಲ, ಚೆಂಡು ಹೂ ಅಂತ ಕೊಟ್ಟಿದ್ದಾರೆ. ಸೊ ಆಫ್ಕೋರ್ಸ್ ಎಲ್ಲರೂ ಗೊತ್ತಿರ್ತಕ್ಕಂಥದ್ದು ಆಪ್ಷನ್ ಸಿ ಕಮಲ ಲೋಟಸ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್, ಈಶಾನ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಎಲ್ಲಿದೆ? ಈಶಾನ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಎಲ್ಲಿದೆ? ಮಲೆಗಾಂವ್, ಕೋಲ್ಕತ್ತಾ, ದಿಸ್ಪುರ್, ತೇಜ್ಪುರ್ ಅಂತ ಕೊಟ್ಟಿದ್ದಾರೆ. ಎಸ್ ಆನ್ಸರ್ ಬಂದು ಈಶಾನ್ಯ ರೈಲ್ವೆ ವಲಯ ಬಂದು 23ನೇ ಪ್ರಶ್ನೆ ಹೀಗಿದೆ. ಈಶಾನ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಎಲ್ಲಿದೆ? ಮಲೆಗಾಂವ್, ಕೋಲ್ಕತ್ತಾ, ದಿಸ್ಪುರ ಮತ್ತು ತೇಜ್ಪುರ ಅಂತ ಕೊಟ್ಟಿದ್ದಾರೆ. ಆದರೆ ಈಶಾನ್ಯ ರೈಲ್ವೆ ವಲಯ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ಗೋರಖ್ಪುರದಲ್ಲಿ. ಇಲ್ಲಿ ಗೋರಖ್ಪುರ. ಓಕೆ. ಸೊ ಗೋರಖ್ಪುರದಲ್ಲಿ ಇರ್ತಕ್ಕಂಥದ್ದು ಒಟ್ಟು 17, 18 ಅಂತ ಹೇಳ್ತಾರೆ. ಸೊ 17 ಅಥವಾ 18 ಇರ್ತಕ್ಕಂಥದ್ದು ಮೊದಲು 16 ಇತ್ತು. ಸೊ ಈಗ 18 ಆಗಿದೆ ಅಂತ ಹೇಳ್ತಾರೆ, ಕೆಲವು 19 ಅಂತಾನೆ ಹೇಳ್ತಿದ್ದಾರೆ. ಸೊ ಆದರೆ ಈಶಾನ್ಯ ರೈಲ್ವೆ ವಲಯ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ಗೋರಖ್ಪುರದಲ್ಲಿ.
ಅಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ, ಶತಾಬ್ದಿ ಎಕ್ಸ್ಪ್ರೆಸ್ ರೈಲನ್ನು ಯಾವಾಗ ಪ್ರಾರಂಭಿಸಲಾಯಿತು? 1969, 72, 88, 77 ಅಂತ ಕೊಟ್ಟಿದ್ದಾರೆ. ಶತಾಬ್ದಿ ಎಕ್ಸ್ಪ್ರೆಸ್ ರೈಲನ್ನು 1988ರಲ್ಲಿ ಪ್ರಾರಂಭವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಓಕೆ ಫ್ರೆಂಡ್ಸ್, ಅಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ರೈಲ್ವೆ ಕೋಚ್ ಕಾರ್ಖಾನೆಯು ಎಲ್ಲಿದೆ? ಪೆರಂಬದೂರ್, ಯಲಹಂಕ, ಪಾಟಿಯಾಲ, ಕಪೂರ್ತಲ. ರೈಲ್ವೆ ಕೋಚ್ ಕಾರ್ಖಾನೆ ಇರ್ತಕ್ಕಂಥದ್ದು ಆಪ್ಷನ್ ಡಿ ಕಪೂರ್ತಲ. ಮುಂದಿನ ಪ್ರಶ್ನೆ, ಭಾರತದ ಅತ್ಯಂತ ಹಳೆಯ ಸುದ್ದಿ ಪತ್ರಿಕೆ ಯಾವುದು? ದಿ ಟೈಮ್ಸ್ ಆಫ್ ಇಂಡಿಯಾ, ದಿ ಟೆಲಿಗ್ರಾಫ್, ದಿ ಹಿಂದೂಸ್ತಾನ್ ಟೈಮ್ಸ್, ದಿ ಹಿಂದೂ. ಸೊ ಇಲ್ಲಿ ಅತ್ಯಂತ ಹಳೆಯ ಸುದ್ದಿ ಪತ್ರಿಕೆ ಅಂತ ಹೇಳಿದ್ರೆ ಆಪ್ಷನ್ ಡಿ ದಿ ಹಿಂದೂ ಆಗಿರುತ್ತೆ. ನೆಕ್ಸ್ಟ್, ಭಾರತದ ಮೊದಲ ಉಪಗ್ರಹ ಯಾವುದು ಅಂತ ಕೇಳಿದರೆ ಆರ್ಯಭಟ ಏನಿದೆಯೋ ಆಪ್ಷನ್ ಎ ಆರ್ಯಭಟ ಬಂದು ಭಾರತದ ಮೊಟ್ಟ ಮೊದಲ ಉಪಗ್ರಹ ಅಂತ ಹೇಳಬಹುದಾಗಿರುತ್ತೆ. ಅದಾದ ನಂತರ ಬರ್ತಕ್ಕಂಥ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯದಲ್ಲಿ ವೇದಾಂತಗಳ್ ಪಕ್ಷಿಧಾಮವಿದೆ ಅಂತ ಕೇಳಿದರೆ ವೇದಾಂತಗಳಂತಕ್ಕಂಥ ಕರ್ನಾಟಕದಲ್ಲಿ ಖಂಡಿತ ಇಲ್ಲ, ಆಂಧ್ರ ಪ್ರದೇಶದಲ್ಲಿ ಇರೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥ 2 ಆಪ್ಷನ್ ಅಲ್ಲಿ ತಮಿಳುನಾಡಲ್ಲಿ ಕಂಡು ಬರ್ತಕ್ಕಂಥದ್ದು ವೇದಾಂತಗಳಂತಕ್ಕಂಥ ಒಂದು ಪಕ್ಷಿಧಾಮ. ಅಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಉಸ್ತಾದ್ ಅಮ್ಜದ್ ಅಲಿಯವರ ಈ ಕೆಳಗಿನಲ್ಲಿ ಯಾವುದಕ್ಕೆ ಸಂಬಂಧಿಸಿದ್ದಾರೆ? ಉಸ್ತಾದ್ ಅಮ್ಜದ್ ಅಲಿಯವರು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದ್ದಾರೆ? ಸರೋದ್, ತಬಲಾ, ಪಿಟೀಲು, ಸಿತಾರ್ ಅಂತ ಕೊಟ್ಟಿದ್ದಾರೆ. ಸೊ ಇವರು ಯಾವುದಕ್ಕೆ ಸಂಬಂಧಪಟ್ಟವರು ಅಂತ ಹೇಳಿದ್ರೆ ಆಪ್ಷನ್ ಎ ಸರೋದ್. ಅಂಡ್ ಮುಂದಿನ ಪ್ರಶ್ನೆ ಹೀಗಿದೆ, ಮೃಣಾಲಿನಿ ಸಾರಾಭಾಯ್ರವರು ಈ ಕೆಳಗಿನ ಯಾವ ಜಾನಪದ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ? ಭರತನಾಟ್ಯಂ, ಕಥಕ್, ಕುಚಿಪುಡಿ, ಮಣಿಪುರಿ. ಸೊ ಇವರು ಯಾವುದಕ್ಕೆ ಅಂತ ಹೇಳಿದ್ರೆ ಆಪ್ಷನ್ ಎ ಭರತನಾಟ್ಯಂ. ಅಂಡ್ ನೆಕ್ಸ್ಟ್ ಬಂದು, ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಭಾರತೀಯ ಯಾರು? ನವೋಕ್ ಶರ್ಪಾ, ಕೆ.ಡಿ. ಯಾದವ್, ಬಚೇಂದ್ರ ಎಟಿಎಂ, ತೇನ್ಸಿಂಗ್ ನಾರ್ಗೆ. ಸೊ ಯಾರು ಮೊಟ್ಟ ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತಿದವರು ಅಂತ ಹೇಳಿದ್ರೆ ತೇನ್ಸಿಂಗ್ ನಾರ್ಗೆ ಅಥವಾ ತೇನ್ಸಿಂಗ್ ಲಹರಿ ಅಂತ ಹೇಳ್ತೀವಿ. ಆಪ್ಷನ್ ಡಿ ತೇನ್ಸಿಂಗ್ ಲಹರಿ. ಸೊ ಅವರಾಗಿರ್ತಾರೆ. ಅಂಡ್ ನೆಕ್ಸ್ಟ್ ಬಂದು, ಮೊದಲ ಎಟಿಎಂ ಯಂತ್ರವನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು? ಮೊದಲ ಎಟಿಎಂ ಯಂತ್ರವನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು? ಮುಂಬೈಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಎಟಿಎಂ ಯಂತ್ರವನ್ನ ನಗರದ ಮುಂಬೈನಲ್ಲಿ ಪ್ರಾರಂಭವನ್ನ ಮಾಡ್ತಕ್ಕಂಥದ್ದು ಆಗಿರುತ್ತೆ, ಮುಂಬೈನಲ್ಲಿ. ಅಂಡ್ ನೆಕ್ಸ್ಟ್, ಬ್ಲ್ಯಾಕ್ ಎಂಬ ಸಿನಿಮಾದ ನಾಯಕಿ ಯಾರು ಅಂತ ಕೇಳಿದರೆ ಬ್ಲ್ಯಾಕ್ ಅಂತಕ್ಕಂಥದ್ದು 2010ರ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತ ಒಂದು ಕ್ವೆಶ್ಚನ್ ಆಗಿರುತ್ತೆ. ಇದಕ್ಕೆ ಆನ್ಸರ್ ಅಂತ ಹೇಳಿದ್ರೆ ಸಿ, ಆಪ್ಷನ್ ಸಿ ರಾಣಿ ಮುಖರ್ಜಿ ಅವರಾಗಿರ್ತಾರೆ. ಅಂಡ್ ಅದಾದ ನಂತರ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮೊದಲ ಮಹಿಳಾ IPS ಅಧಿಕಾರಿ ಯಾರು? ಮೊದಲ ಮಹಿಳಾ IPS ಅಧಿಕಾರಿ ಯಾರು? ಉಜ್ಜಲಾ ರಾಯ್, ಅನ್ನಾ ಜಾರ್ಜ್ ಮಲ್ಹೋತ್ರಾ, ಕಿರಣ್ ಬೇಡಿ, ಕರ್ನೆಲಿಯಾ ಸೊರಾಬ್ಜಿ. ಸೊ ಆನ್ಸರ್ ಬಂದು ಆಪ್ಷನ್ ಸಿ ಕಿರಣ್ ಬೇಡಿ ಅವರಿಗೆ ಆಗಿರ್ತಾರೆ. ನೆಕ್ಸ್ಟ್ ಕ್ವಶನ್, ಸೊ ಈ ಕೆಳಗಿನ ಯಾವ ಸ್ಥಳದಲ್ಲಿ ಗೌತಮ ಬುದ್ಧನಿಗೆ ನಿರ್ವಾಣ ದೊರೆಯಿತು? ಬೋಧ್ಗಯ, ಸಾರನಾಥ, ಕುಶಿನಗರ, ಲುಂಬಿನಿ. ಸೊ ಇಲ್ಲಿ ಗೌತಮ ಬುದ್ಧನಿಗೆ ನಿರ್ವಾಣವಾದಂತಹ ಒಂದು ಪ್ಲೇಸ್ ಸ್ಥಳ ಯಾವುದಂತ ಹೇಳಿದ್ರೆ ಕುಶಿನಗರ. ಆಪ್ಷನ್ ಸಿ ಕುಶಿನಗರ. ನಿರ್ವಾಣ ಮೀನ್ಸ್ ಅವರು ಸಾಯ್ತಕ್ಕಂಥದ್ದು. ನೆಕ್ಸ್ಟ್, ಈ ಕೆಳಗಿನ ಯಾವ ಚಕ್ರವರ್ತಿಗೆ ಸಾರನಾಥ ಸ್ಥಳವು ಸಂಬಂಧಿಸಿದೆ ಅಂತ ಕೇಳಿದರೆ ಚಂದ್ರಗುಪ್ತ, ಅಶೋಕ, ಕಾನಿಷ್ಕ, ಹರ್ಷ. ಸೊ ಸಾರನಾಥ ಸ್ಥಳವು ಯಾವ ಒಂದು ರಾಜನಿಗೆ ಸಂಬಂಧಪಟ್ಟಂತದ್ದು ಅಂತ ನೋಡ್ತಾ ಹೋದ್ರೆ ಆನ್ಸರ್ ಆಪ್ಷನ್ ಬಿ ಅಶೋಕ. ಸೊ ಇವನು ಬುದ್ಧ ಒಂದು ಬೌದ್ಧ ಧರ್ಮವನ್ನು ಪ್ರಚಾರನೆ ಮಾಡೋಕ್ಕೆ ಶುರು ಮಾಡ್ತಕ್ಕಂಥನಾಗಿರ್ತಾನೆ. ಅಂಡ್ ನೆಕ್ಸ್ಟ್, ಈ ಕೆಳಗಿನ ಯಾವ ದೇವಸ್ಥಾನವನ್ನು ಚೋಳರು ಕಟ್ಟಿಸಿದರು ಅಂತ ಕೇಳಿದರೆ ಈ ಕೆಳಗಿನ ಯಾವ ದೇವಸ್ಥಾನವನ್ನು ಚೋಳರು ಕಟ್ಟಿಸಿದರು? ಶಾರ್ ದೇವಸ್ಥಾನ ಮಹಾಬಲಿಪುರಂ, ಬೃಹದೇಶ್ವರ ದೇವಸ್ಥಾನ ತಂಜಾವೂರು, ಅಂಡ್ ಸೂರ್ಯ ದೇವಸ್ಥಾನ ಕೋನಾರ್ಕ್, ಮೀನಾಕ್ಷಿ ದೇವಸ್ಥಾನ ಬಂದು ಮಧುರೈ. ಸೊ ಇಲ್ಲಿ ಚೋಳರು ಕಟ್ಟಿಸ್ತಕ್ಕಂಥ ಒಂದು ದೇವಸ್ಥಾನ ಯಾವುದು ಅಂತ ಹೇಳಿದ್ರೆ ಬೃಹದೇಶ್ವರ ದೇವಸ್ಥಾನ ತಂಜಾವೂರಲ್ಲಿ ಕಟ್ತಕ್ಕಂಥದ್ದಾಗಿರುತ್ತೆ. ಅಂಡ್ ನೆಕ್ಸ್ಟ್, ಈ ಕೆಳಗಿನ ಯಾವ ಸ್ಥಳದಲ್ಲಿ ಜೈನ ಧರ್ಮವು ಬೆಳೆಯುತ್ತಿದ್ದುದನ್ನು ಹ್ಯೂಯನ್ ಸಾಂಗ್ ಗುರುತಿಸಿದನು? ಒರಿಸ್ಸಾ, ಕಾಶ್ಮೀರ, ಬಂಗಾಳ, ಬಿಹಾರ.
ಸೊ ಎಲ್ಲಿ ಅಂತ ಹೇಳಿದ್ರೆ ಆಪ್ಷನ್ ಎ ಒರಿಸ್ಸಾದಲ್ಲಿ. ಅಂಡ್ ಮುಂದಿನ ಪ್ರಶ್ನೆ ಹೀಗಿದೆ, ಯಾವ ವಯಸ್ಸಿನಲ್ಲಿ ವರ್ಧಮಾನ ಮಹಾವೀರನು ಸಾವನ್ನಪ್ಪಿದನು ಅಂತ ಕೇಳಿದರೆ, ಸೊ ವರ್ಧಮಾನ ಮಹಾವೀರ 72ನೇ ವಯಸ್ಸಿನಲ್ಲಿ ಅವನು ಮರಣವನ್ನ ಹೊಂದತಕ್ಕಂಥದ್ದು. ಅವನಿಗೆ 72 ವರ್ಷ ವಯಸ್ಸಾಗಿರುತ್ತೆ. ಅದಾದ ನಂತರ ಬೋಧ್ಗಯಾದಲ್ಲಿ ಮಹಾಬೋಧಿ ದೇವಾಲಯವನ್ನು ಕಟ್ಟಿದವರು ಯಾರು ಅಂತ ಕೇಳಿದರೆ, ಗೋಪಾಲ, ದೇವಪಾಲ, ಧರ್ಮಪಾಲ, ಅಶೋಕ. ಸೊ ಬೋಧ್ಗಯ ಏನು ಬುದ್ಧನಿಗೆ ಜ್ಞಾನೋದಯ ಆಗುತ್ತೋ ಮಹಾಬೋಧಿ ದೇವಾಲಯವನ್ನು ಅಲ್ಲಿ ಕಟ್ತಕ್ಕಂಥವ್ರು ಯಾರು ಅಂತಂದ್ರೆ ಸೊ ಅಶೋಕ. ಆಪ್ಷನ್ ಡಿ ಅಶೋಕ. ಮುಂದಿನ ಪ್ರಶ್ನೆ ಹೀಗಿದೆ, ಈ ಕೆಳಗಿನ ಯಾವ 2 ಸ್ಥಳಗಳು ಚೌಹಾನ ಸಾಮ್ರಾಜ್ಯಕ್ಕೆ ಸೇರಿದ್ದವು? ಚೌಹಾನ ಸಾಮ್ರಾಜ್ಯಕ್ಕೆ ಸೇರಿದಂತಹ 2 ಸ್ಥಳಗಳು ಯಾವ್ಯಾವು ಅಂತ ಹೇಳಿದ್ರೆ ಮೇವಾಡ್ ಮತ್ತೆ ಕನೌಜ್. ಆಪ್ಷನ್ ಬಿ ಮೇವಾಡ್ ಮತ್ತೆ ಕನೌಜ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ದೆಹಲಿ ಸಾಮ್ರಾಜ್ಯವನ್ನು ಆಳಿದ ಏಕೈಕ ಮಹಿಳೆ ಯಾರು? ದೆಹಲಿ ಸಾಮ್ರಾಜ್ಯವನ್ನು ಆಳಿದಂತಹ ಏಕೈಕ ಮಹಿಳೆ ಅಂತ ಹೇಳಿದ್ರೆ ಆಪ್ಷನ್ ಬಿ ರಜಿಯಾ ಸುಲ್ತಾನ್. ಆಪ್ಷನ್ ಬಿ ರಜಿಯಾ ಸುಲ್ತಾನ್. ನೆಕ್ಸ್ಟ್, ಬಾಬರ್ನ ನಂತರ ದೆಹಲಿ ಸಿಂಹಾಸನವನ್ನೇರಿದ ದೊರೆ ಯಾರು? ಬಾಬರ್ ನಂತರ ಹುಮಾಯೂನ್, ಜಹಾಂಗೀರ್, ಅಕ್ಬರ್, ಬಲ್ಬನ್ ಬರ್ತಾರೆ. ಯಾರು ಬರ್ತಾರೆ ಅಂತ ನೋಡ್ತಾ ಹೋದ್ರೆ ಹುಮಾಯೂನ್. ಆಪ್ಷನ್ ಎ ಹುಮಾಯೂನ್. ಅದಾದ ನಂತರ ನೂರ್ ಜಹಾನ್ ಈ ಕೆಳಗಿನ ಯಾವ ಮೊಘಲ್ ದೊರೆಯ ಹೆಂಡತಿಯಾಗಿದ್ದಳು? ನೂರ್ ಜಹಾನ್ ಈ ಕೆಳಗಿನ ಯಾವ ಮೊಘಲ್ ದೊರೆಯ ಹೆಂಡತಿಯಾಗಿದ್ದಳು? ಅಕ್ಬರ್, ಔರಂಗಜೇಬ್, ಶಹಜಹಾನ್, ಜಹಾಂಗೀರ್. ಯಾರಿಗೆ? ಎಸ್ ಆಪ್ಷನ್ ಡಿ ಜಹಾಂಗೀರ್ನ ಹೆಂಡತಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದು ಮೊಘಲರ ಕಾಲದ ತೋಟಗಳನ್ನು ಹೀಗೆಂದು ಕರೆಯುತ್ತಿದ್ದರು: 2 ಗಾರ್ಡನ್ಸ್, 3 ಗಾರ್ಡನ್ಸ್, 4 ಗಾರ್ಡನ್ಸ್ ಮೇಲಿನ ಯಾವುದು ಅಲ್ಲ? ಸೊ ಆನ್ಸರ್ 4 ಗಾರ್ಡನ್ಸ್ ಅಂತ ಕರಿತಾ ಇದ್ರು. ಮೊಘಲರ ಕಾಲದ ತೋಟಗಳನ್ನ 4 ಗಾರ್ಡನ್ಸ್ ಅಂತ ಕರಿತಾ ಇದ್ರು. 1498ರಲ್ಲಿ ವಾಸ್ಕೋಡಗಾಮನು ಯಾವ ಸ್ಥಳಕ್ಕೆ ಬಂದು ತಲುಪಿದನು? ಮುಂಬೈ, ಕೊಚ್ಚಿನ್, ಕಲ್ಲಿಕೋಟೆ, ಗೋವಾ. ಆನ್ಸರ್ ಆಪ್ಷನ್ ಸಿ ಕಲ್ಲಿಕೋಟೆ. ಮುಂದಿನ ಪ್ರಶ್ನೆ ಹೀಗಿದೆ, ಈ ಕೆಳಗಿನ ಯಾವ ವರ್ಷದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಯಿತು? 1580, 1600, 1620, 1606ರಲ್ಲಿ. ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಅಂತ ವರ್ಷ ಯಾವುದಂತ ಹೇಳಿದ್ರೆ 1600. ಆಪ್ಷನ್ ಬಿ 1600. ನೆಕ್ಸ್ಟ್, ಈ ಕೆಳಗಿನ ಯಾವ ವರ್ಷದಲ್ಲಿ ಭಾರತ ಸಾರ್ವಭೌಮ ಪ್ರಜಾಪ್ರಭುತ್ವ ರಾಷ್ಟ್ರವಾಯಿತು? ಈ ಕೆಳಗಿನ ಯಾವ ವರ್ಷದಲ್ಲಿ ಭಾರತ ಸಾರ್ವಭೌಮ ಪ್ರಜಾಪ್ರಭುತ್ವ ರಾಷ್ಟ್ರವಾಯಿತು? 1947, 49, 1950, 1948 ಅಂತ ಕೊಟ್ಟಿದ್ದಾರೆ. ಯಾವಾಗ ಅಂತ ನೋಡ್ತಾ ಹೋದ್ರೆ 1950ರಲ್ಲಿ. ಆಪ್ಷನ್ ಸಿ 1950. ಮುಂದಿನ ಪ್ರಶ್ನೆ ಹೀಗಿದೆ, ಭಾರತದೊಂದಿಗೆ ವ್ಯಾಪಾರ ಮಾಡಲು ಪ್ರಾರಂಭಿಸಿದ ಮೊದಲ ವಿದೇಶಿಯರು ಯಾರು? ಡಚ್ಚರು, ಇಂಗ್ಲಿಷರು, ಪೋರ್ಚುಗೀಸರು, ಫ್ರೆಂಚರು. ಸೊ ಫಸ್ಟ್ಗೆ ಅವ್ರು ವ್ಯಾಪಾರ ಮಾಡ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಪೋರ್ಚುಗೀಸರಾಗಿರ್ತಾರೆ. ಆಪ್ಷನ್ ಸಿ ಪೋರ್ಚುಗೀಸರು. ಅಂಡ್ ನೆಕ್ಸ್ಟ್, ಭಾರತದ ಪಿತಾಮಹರಾದ ಗಾಂಧೀಜಿಯವರ ರಾಜಕೀಯ ಗುರು ಯಾರು? ಭಾರತದ ಪಿತಾಮಹರಾದ ಗಾಂಧೀಜಿಯವರು ರಾಜಕೀಯ ಗುರು ಯಾರು? ಮಾಳವೀಯ, ಗೋಖಲೆ, ದಾದಾಬಾಯಿ ನವರೋಜಿ, ಮೇಲಿನ ಯಾರು ಅಲ್ಲ? ಸೊ ಆನ್ಸರ್ ದಾದಾಬಾಯಿ ನವರೋಜಿ. ಆಪ್ಷನ್ ಸಿ ಆಗಿರುತ್ತೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.